ಓ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪ್ರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸಮಸ್ತ ಶ್ರೀಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಾರ ಸಾಪ್ತಾಹಿಕ ಭವಿಷ್ಯ 9ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರ್ತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯದ ಅನುಕೂಲತೆಯನ್ನು ಅನಾನುಕೂಲತೆಯನ್ನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕುಲಬಾಂಧವರಲ್ಲಿ ಒಂದು ಮನವಿ, ಇನ್ನು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ತುಲಾರಾಶಿಯವರಿಗೆ ಈ ಸಾಪ್ತಾಹಿಕ ಭವಿಷ್ಯ ಅನುಕೂಲತೆಯನ್ನು ಅನಾನುಕೂಲತೆಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ, ಅಂದರೆ ಇಲ್ಲಿ ಖರ್ಚುಗಳು ಅಧಿಕ ಬರುತ್ತೆ, ಅನಾರೋಗ್ಯದ ಸಮಸ್ಯೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ, ಸಂಬಂಧಗಳಲ್ಲಿ ಹುಳಿ ಹಿಂಡುವಂಥದ್ದಾಗುತ್ತೆ. ಅಂದರೆ ನಿಮಗೆ ಅತಿಯಾದ ನಂಬಿಕಸ್ಥ ವ್ಯಕ್ತಿ ಎಲ್ಲೋ ನಿಮ್ಮ ಜೊತೆ ಜಗಳ ಅಥವಾ ಏನೋ ತುಚ್ಛವಾದ ಮಾತು ಅಥವಾ ಯಾವುದೋ ಒಂದು ವಿಷಯಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು ಎಲ್ಲವೂ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಆ ವ್ಯಕ್ತಿ ಅಂದರೆ ಸ್ವಲ್ಪ ನಿಮಗೆ ಯಾಕೋ ಮಾನಸಿಕ ಒತ್ತಡ, ಖಿನ್ನತೆಗೆ ಒಳಗಾಗಿಬಿಡ್ತೀರಾ. ಏನು ಕೆಲಸ ಮಾಡಲು ಇಚ್ಛಾಶಕ್ತಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಹೇಳಿದರೆ ನಿರಾಶಕ್ತಿ, ಆರ್ಥಿಕವಾಗಿ ಏನಾದರೂ ಸ್ವಲ್ಪ ಮೂವ್ ಮಾಡೋಣ ಅಂದರೆ ನಂಬಿರತಕ್ಕಂಥ ವ್ಯಕ್ತಿ ಸರಿಯಾದ ಸಮಯದಲ್ಲಿ ನಮ್ಗೆ ಕೈ ಕೊಟ್ಬಿಡ್ತಾನೆ. ಮಾಡ್ತೀನಿ ಅಂತ ಹೇಳಿರೋ ವ್ಯಕ್ತಿ ಎಲ್ಲೋ ಮೋಸ ಮಾಡಿಬಿಡೋ ಹಂಗೆ, ಅಥವಾ ಫೋನೇ ಎತ್ತೋದಿಲ್ಲ, ಅಥವಾ ಆ ವ್ಯಕ್ತಿ ಅಂತ ನಮಗೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಈ ಕಡೆ ಅವ್ರು ನೇರವಾಗಿ ಹೇಳಿದರೆ ಬೇರೆ ಎಲ್ಲಾದರೂ ಸಹಾಯ ಹುಡ್ಕೊಂಡು ಹೋಗ್ಬೋದಾಗಿತ್ತು ಸಹಾಯಕ್ಕಾಗಿ. ಬಟ್ ಇಲ್ಲಿ ಆ ವ್ಯಕ್ತಿ ಯಾವುದೋ ಕ್ಲಾರಿಟಿ ಕೊಡೋದಿಲ್ಲ. ಇದರಿಂದ ಏನಾಗೋಗ್ಬಿಡುತ್ತೆ ಅಂದರೆ ನಿಮಗೆ ಬೇಜಾರಾಗೋಗ್ಬಿಡುತ್ತೆ. ಆ ವ್ಯಕ್ತಿನ ನೀವು ಅತಿಯಾಗಿ ನಂಬಿಬಿಟ್ಟಿರ್ತೀರ. ಇದರಿಂದ ಆ ವ್ಯಕ್ತಿ ಅಂತ ಸ್ವಲ್ಪ ಖಿನ್ನತೆ ಒಳಗಾಗ್ಬಿಡ್ತೀರ. ಯಾಕೆ ಹೀಗೆ ಮಾಡಿದ, ಏನು ಎಂತ ಅಂತ ಅದೇ ಚಿಂತನೆಗೆ ಒಳಗಾಗ್ಬಿಡ್ತೀರ. ಈ ರಾಶಿಯವರು ವೃಶ್ಚಿಕ ರಾಶಿಯವರು ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಈ ವಾರ ಬರೀ ಚಿಂತನೆಯೊಳಗೆ ಕಳೆದು ಹೋಗ್ಬಿಡುತ್ತೆ. ಏಕೆಂದರೆ ನಿಮಗೆ ನಂಬಿರತಕ್ಕಂಥ ವ್ಯಕ್ತಿ ಮೋಸ ಮಾಡಿಬಿಟ್ನಲ್ಲ ಅಂತ ಒಂದು ಕೊರಗು ಅದೇ ಕಾಡ್ಬಿಡುತ್ತೆ. ಯಾವುದೇ ವೃತ್ತಿಯಾಗಿರಲಿ, ಎಲ್ಲೇ ವ್ಯಾಪಾರ ಮಾಡ್ತಾ ಇರಲಿ, ಅದೇ ಯೋಚನೆ ಬಗ್ಗೆ ನೀವು ಅತಿಯಾಗಿ ಆಸಕ್ತಿ ವಹಿಸ್ಕೊಳ್ತೀರಾ. ಕೆಲವು ಒಳ್ಳೆಯ ಅವಕಾಶಗಳನ್ನು ಇದೇ ರೀತಿಯಲ್ಲಿ ಯೋಚನೆ ಮಾಡೋದರಿಂದ ಕಳ್ಕೊಂಡ್ಬಿಡ್ತೀರ. ಅವ್ರು ಏನು ಕೇಳ್ತಾ ಇದ್ದಾರೆ, ನೀವು ಏನು ಉತ್ತರ ಕೊಡ್ತಾ ಇದ್ದಾರೋ ಗೊತ್ತೇ ಆಗೋದಿಲ್ಲ. ಅಥವಾ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಯಾವ ಕೆಲಸ ಮಾಡಬೇಕೆಂಬುದು ಗೊತ್ತಾಗ್ತಾ ಇರೋದಿಲ್ಲ. ಈ ರೀತಿ ತಪ್ಪುಗಳು ಈ ವಾರ ನಡೆಯುವಂಥದ್ದಾಗುತ್ತೆ. ಸಾಧ್ಯವಾದಷ್ಟು ನೋಡಿ, ಆ ವ್ಯಕ್ತಿಯಿಂದ ದೂರ ಇರೋದೇ ತುಂಬ ಉತ್ತಮ. ಆಗಲಿಲ್ವಾ ಬಿಟ್ಬಿಡಿ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ, ಒಳ್ಳೆಯ ದಿನಗಳನ್ನು ಕಳೆದುಕೊಳ್ಳಬೇಡಿ. ಸಾಧ್ಯವಾದಷ್ಟು ದೇವರ ಆರಾಧನೆ ಮಾಡಿ. ನೀವು ನಂಬಿರತಕ್ಕಂಥ ವ್ಯಕ್ತಿ ಆ ರೀತಿ ಮಾಡಿದ್ದಾನೆ, ಸರಿ, ಅವನಿಗೆ ಏನು ಶಿಕ್ಷೆ ಬೇಕು ಆ ದೇವರು ಕೊಡ್ತಾನೆ ಅಂತಲೇ ತಿಳ್ಕೊಳ್ಳಿ. ಬಟ್ ಅದನ್ನೇ ನೀವು ದಿನ ಬೆಳಗ್ಗೆದ್ದು ಈ ಟೇಪ್ ರೆಕಾರ್ಡ್ ಹಾಕಿದೆ ರಿವೈಂಡ್ ಮಾಡ್ತಾ ಹೋಯಿತು ಅಂದರೆ ಈ ಒಂದು ದಿನಗಳಲ್ಲಿ ಯಾರೂ ನಮ್ಮನ್ನು ಕೈ ಹಿಡಿಯೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಎದ್ದೇಳಿ ಕೆಲಸವನ್ನು ಪ್ರಾರಂಭ ಮಾಡಿ ಬೇಗ ಮಲ್ಕೊಳ್ಳಿ ಅಂತಲೇ ಹೇಳ್ಬೋದು. ಸಾಧ್ಯವಾದಷ್ಟು ದೇವರ ಆರಾಧನೆ ಮಾಡಿ, ಏನೂ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಖರ್ಚುಗಳು ಅದಕ್ಕೆ ಬಂದುಬಿಡ್ತವೆ. ಇನ್ನು ಕಷ್ಟಗಳಲ್ಲಿ ಇದು ಒಂದು ಆ್ಯಡ್ ಆಗಿಬಿಡುತ್ತೆ. ಈ ಬೇಡಪ್ಪ ಅಂತೇಳಿದ್ರೂ ಖರ್ಚುಗಳು, ಯಾರ್ದೋ ಮಾಡಿ ತಪ್ಪಿಗೆ ನಾವು ಕಟ್ಟಬೇಕಾಗುವಂಥ ಖರ್ಚುಗಳು, ಕೋರ್ಟು ಕಚೇರಿಗಳ ಫೀಸು, ಲಾಯರ್ ಫೀಸು ಅವನಿಗೂ ಕೊಡಬೇಕು. ಈ ಕಡೆ ಕೌಟುಂಬಿಕವಾಗಿ ಖರ್ಚುಗಳು, ಹಬ್ಬ ಬಂತು, ಮತ್ತೊಂದು ಮಗದೊಂದು, ಅಥವಾ ವೈಯಕ್ತಿಕ ಖರ್ಚುಗಳು, ಈ ಮೆಡಿಸನ್ನು, ಏನೇನೋ ನಾನಾ ರೀತಿಯ ಖರ್ಚುಗಳು. ಅದಕ್ಕೆ ಕಡಿವಾಣ ಎಂಬುದೇ ಇಲ್ಲ. ಏನು ಮಾಡಿದ್ರೂ ಖರ್ಚು ಖರ್ಚು ಖರ್ಚು, ಈ ರೀತಿಯಲ್ಲಿ ನಿಮ್ಮ ತಲೆಗೆ ತುಂಬ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ಹೇಳಿದ್ನಲ್ಲ, ಕೆಲವು ಸದಸ್ಯರೇ ನಮಗೆ ಶತ್ರುಗಳ ರೀತಿಯಲ್ಲಿ ಕಾಡ್ಬಿಡ್ತಾರೆ. ಏನು ಮಾಡೋದು, ಯಾರು ನಂಬಬೇಕು, ಯಾರು ನಂಬಾರ್ದು ಎಂಬುದೇ ಗೊತ್ತಾಗೋದಿಲ್ಲ ವೃಶ್ಚಿಕ ರಾಶಿಯವರಿಗೆ ಈ ಒಂದು ವಾರ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಈ ವಾರ ಆಗಲಿ ಮುಂದಿನ ದಿನಗಳು ಒಳ್ಳೆಯದೇ ಇರುತ್ತೆ. ಇವತ್ತು ಕಷ್ಟ ಇದೆ ಅಂದರೆ ನಾಳೆ ಸುಖ ಖಂಡಿತವಾಗಿ ಬರುತ್ತೆ. ಆದರೆ ಅಧೈರ್ಯವಾಗಿ ಇರಬೇಡಿ, ಧೈರ್ಯವಾಗಿರಿ. ಏನೂ ಆಗೋದಿಲ್ಲ, ಆಗುವಷ್ಟು ಒಳ್ಳೆಯದೇ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ದಿನ ಒಂದು ಸ್ತೋತ್ರವನ್ನು ಪಠನೆ ಮಾಡ್ತಾ ಬನ್ನಿ, ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡಿ ಮತ್ತು ಶನಿ ದೇವರ ಆರಾಧನೆ ಮಾಡಿ. ಶನಿ ದೇವಸ್ಥಾನಕ್ಕೆ ಹೋಗಿ
ಸಾಧ್ಯವಾದಷ್ಟು ಪ್ರದಕ್ಷಿಣೆ ಹಾಕಿ ಸ್ತೋತ್ರಗಳನ್ನು ಪಠನೆ ಮಾಡಿ, ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಸಾಧ್ಯವಾದಷ್ಟು ಶನಿದೇವರಿಗೆ ಸರೆಂಡರ್ ಆಗಿಬಿಡಿ ಅಷ್ಟೇ. ಇನ್ನು ಮುಂದೆ ಶನಿದೇವರು ನಿಮಗೆ ಏನು ಕೊಡಬೇಕು ಎಲ್ಲವನ್ನ ಕೊಡ್ತಾನೆ, ಒಳ್ಳೆಯ ಮಾರ್ಗದರ್ಶನ ನೀಡುವಂಥವನಾಗ್ತಾನೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನ ಸುಖಿನೋ ಭವಂತು.